ಬಂಟ್ವಾಳದ ಬಸ್ ನಿಲ್ದಾಣದಲ್ಲಿ ಯಾರು ಊಹೆ ಮಾಡದ ಘಟನೆಯೊಂದು ನಡೆದು ಹೋಗಿದೆ. ಪಾಗಲ್ ಪ್ರೇಮಿಯೊಬ್ಬ ಯುವತಿಯ ಜೀವವನ್ನೇ ತೆಗೆದಿದ್ದಾನೆ. ನೀವೇ ಒಮ್ಮೆ ಯೋಚನೆ ಮಾಡಿ, ನೀವೊಂದು ಬಸ್ ನಿಲ್ದಾಣದಲ್ಲಿ ನಿಂತಿದ್ದೀರಿ, ಸುತ್ತಲೂ ನೂರಾರು ಜನ ಓಡಾಡ್ತಾ ಇದ್ದಾರೆ, ಸಂಜೆಯ ಸಮಯ, ಕೆಲಸ ಮುಗಿಸಿ ಮನೆಗೋಗುವ ಆತುರದಲ್ಲಿ ನೀವಿದ್ದೀರಿ. ಇದ್ದಕ್ಕಿದ್ದಂತೆ ನಿಮ್ಮ ಕಣ್ಣೆದುರಲ್ಲೇ ಒಂದು ಭೀಕರ ಘಟನೆ ನಡೆದು ಹೋಗುತ್ತೆ. ಕೇವಲ ಒಂದು ಇಲ್ಲ ಅನ್ನುವ ಪದ ಒಬ್ಬ ಯುವತಿಯ ಜೀವವನ್ನೇ ಆಹುತಿ ತೆಗೆದುಕೊಂಡು ಬಿಡುತ್ತೆ. ಹೌದು, ಒಂದು ಪ್ರೀತಿ, ಆ ಪ್ರೀತಿಯ ಹಿಂದೆ ಇದ್ದಂತಹ ಮಿತಿ ಮೀರಿದ ಹುಚ್ಚುತನ ಕೊನೆಗೆ ಬಸ್ ನಿಲ್ದಾಣದಲ್ಲೇ ಒಂದು ದೊಡ್ಡ ದುರಂತಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು? ಆಕೆ ಯಾರು? ಆಕೆಯ ಮೇಲೆ ಎರಗಿದ ಆ ಯುವಕ ಯಾರು? ಈ ಘಟನೆಯ ಹಿಂದಿರುವ ಆ ಕರಾಳ ಸತ್ಯ ಏನು? ಕಣ್ಣೆದುರಲ್ಲೇ ಇಷ್ಟೆಲ್ಲ ಆದರೂ ಅಲ್ಲಿದ್ದ ಜನ ಸುಮ್ನಿದ್ರ? ಅಷ್ಟಕ್ಕೂ ಬಂಟ್ವಾಳದ ಬಸ್ ನಿಲ್ದಾಣದಲ್ಲಿ ನಡೆದಿದ್ದೇನು ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ಕಥೆಯ ಹಿನ್ನೆಲೆಯನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಸದಾ ಒಂದಲ್ಲ ಒಂದು ಚಟುವಟಿಕೆಯಿಂದ ಕೂಡಿರುವ ಜಾಗ. ಇಲ್ಲಿನ ಬಿಸಿ ರೋಡ್ KSRTC ಸರ್ಕಾರಿ ಬಸ್ ನಿಲ್ದಾಣ ಪ್ರತಿದಿನ ಸಾವಿರಾರು ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿರುತ್ತೆ. ಇದೇ ಬಸ್ ನಿಲ್ದಾಣಕ್ಕೆ ಲಾವಣ್ಯ ಅನ್ನುವ ಹೆಣ್ಣು ಮಗಳು ಬರ್ತಾಳೆ. ಲಾವಣ್ಯ ಬಂಟ್ವಾಳ ತಾಲೂಕಿನ ಕಕ್ಕೆಪದವು ಮೈರಾ ನಿವಾಸಿ ಬಾಳಪ್ಪ ಗೌಡ ಎಂಬುವವರ ಮಗಳು. ಕೇವಲ 21 ವರ್ಷದ ಚಿಕ್ಕ ವಯಸ್ಸಿನ ಯುವತಿ. ಮನೆಯ 3 ಜನ ಹೆಣ್ಣು ಮಕ್ಕಳಲ್ಲಿ ಈಕೆಯೇ ಕೊನೆಯವಳು, ಅಂದ್ರೆ ಮನೆಯ ಮುದ್ದಿನ ಮಗಳು. ಆಕೆ ಪ್ರತಿದಿನ ಕಲ್ಲಡ್ಕದಲ್ಲಿರುವ ಒಂದು ಖಾಸಗಿ ನರ್ಸಿಂಗ್ ಹೋಮ್ಗೆ ಕೆಲ್ಸಕ್ಕಂತ ಹೋಗ್ತಾ ಇದ್ಲು. ಕಳೆದ 8 ತಿಂಗಳಿಂದ ಆಕೆ ಅಲ್ಲಿ ಕೆಲಸ ಮಾಡ್ತಾ ಇದ್ಲು. ತನ್ನ ಪಾಡಿಗೆ ತಾನು ಕೆಲಸ ಮಾಡಿಕೊಂಡು ಸಂಜೆ ಮನೆಗೆ ಸೇರಿಕೊಳ್ಳುತ್ತಿದ್ದ ಅತ್ಯಂತ ಶ್ರಮಜೀವಿ ಹೆಣ್ಣು ಮಗಳು ಆಕೆ. ಮತ್ತೊಂದೆಡೆ ಈ ಕಥೆಯ ಮತ್ತೊಬ್ಬ ವ್ಯಕ್ತಿ ಚೇತನ್. 22 ವರ್ಷ ವಯಸ್ಸಿನ ಈತ ಬೆಳ್ತಂಗಡಿಯ ಒಡೆಲ್ನಾಳ ನಿವಾಸಿ. ಇವರಿಬ್ಬರಿಗೂ ಮುಂಚಿನಿಂದಲೂ ಪರಿಚಯ ಇತ್ತು. ಅಷ್ಟೇ ಅಲ್ಲ, ಚೇತನ್ ಲಾವಣ್ಯಾಳ ದೂರದ ಸಂಬಂಧಿ ಕೂಡ ಆಗಿದ್ದ. ಆದರೆ ಈ ಸಂಬಂಧವೇ ಮುಂದೆ ಒಂದು ಸುನಾಮಿಯಂತೆ ಅಪ್ಪಳಿಸಿ ಆಕೆಯ ಬದುಕನ್ನೇ ಆಪೋಷಣ ತೆಗೆದುಕೊಳ್ಳುತ್ತೆ ಅಂತ ಲಾವಣ್ಯ ಆಗ್ಲಿ ಆಕೆಯ ಕುಟುಂಬವಾಗ್ಲಿ ಕನಸಿನಲ್ಲೂ ಊಹಿಸಿರ್ಲಿಲ್ಲ. ಚೇತನ್ಗೆ ಲಾವಣ್ಯಾಳ ಮೇಲೆ ಒಲವಿತ್ತು. ಆಕೆಯನ್ನ ಆತ ಏಕಪಕ್ಷೀಯವಾಗಿ ಪ್ರೀತಿ ಮಾಡ್ತಾ ಇದ್ದ. ತಾನು ಅವಳನ್ನ ಪ್ರೀತಿಸುತ್ತಿರೋದಾಗಿ ಹೇಳಿ ಆಕೆಗೂ ತನ್ನನ್ನ ಪ್ರೀತಿಸುವಂತೆ ಆತ ನಿರಂತರವಾಗಿ ಒತ್ತಾಯ ಮಾಡ್ತಾ ಇದ್ದಂತೆ. ಆದರೆ ಲಾವಣ್ಯ ಈ ಪ್ರೀತಿಯನ್ನ ಸ್ಪಷ್ಟವಾಗಿ ನಿರಾಕರಿಸಿದ್ದಳು ಅಂತ ಹೇಳಲಾಗುತ್ತೆ. ಆಕೆಗೆ ಈ ಸಂಬಂಧದಲ್ಲಿ ಆಸಕ್ತಿ ಇರಲಿಲ್ಲ. ಆದರೆ ಆಕೆಯ ನಿರಾಕರಣೆಯನ್ನ ಒಪ್ಪಿಕೊಳ್ಳುವ ಮನಸ್ಥಿತಿ ಆ ಚೇತನ್ಗೆ ಇರಲಿಲ್ಲ. ನಾನು ಪ್ರೀತಿಸಿದ ಹುಡುಗಿ ನನಗೆ ಒಲಿಯಬೇಕು, ಇಲ್ದಿದ್ರೆ ಅವಳು ಬೇರೆ ಯಾರಿಗೂ ಸಿಗಬಾರ್ದು ಅನ್ನುವ ವಿಕೃತ ಮನಸ್ಥಿತಿ ಅವನಲ್ಲಿ ಬೆಳೆಯಲು ಶುರುವಾಗಿತ್ತು. ಬರಬರುತ್ತಾ ಅವನ ಈ ಹುಚ್ಚುತನ ಎಷ್ಟರ ಮಟ್ಟಿಗೆ ಹೋಯಿತು ಅಂದ್ರೆ ಆತ ಆಕೆಯನ್ನ ಹಿಂಬಾಲಿಸಲು ಶುರು ಮಾಡಿದ. ಗುರುವಾರ ಸಂಜೆಯ ಸಮಯ ಲಾವಣ್ಯ ಎಂದಿನಂತೆ ಕಲ್ಲಡ್ಕದ ಆಸ್ಪತ್ರೆಯಲ್ಲಿ ತನ್ನ ಕೆಲಸ ಮುಗಿಸಿ ಕಕ್ಕೆ ಪದವಿಗೆ ಹೋಗಲು ಬಿಸಿ ರೋಡ್ನ KSRTC ಬಸ್ ನಿಲ್ದಾಣಕ್ಕೆ ಬರ್ತಾಳೆ. ಸಂಜೆ 6 ಗಂಟೆಯ ಸಮಯ. ಮನೆಗೋಗುವ ಬಸ್ಸಿಗಾಗಿ ಕಾಯ್ತಾ ಇರ್ತಾಳೆ. ಆದರೆ ಅವಳಿಗೆ ಗೊತ್ತಿರಲಿಲ್ಲ, ಸಾಕ್ಷಾತ್ ಯಮನಂತಿದ್ದ ಆ ಚೇತನ್ ಅವಳ ಚಲನ ವಲನಗಳನ್ನ ಮೊದಲೇ ಅರ್ಥಕೊಂಡು ಬಸ್ ನಿಲ್ದಾಣದ ಬಳಿ ಹೊಂಚು ಹಾಕಿ ಕುಳಿತಿದ್ದ ಅನ್ನೋದು. ಬಿಸಿ ರೋಡ್ ಬಸ್ ನಿಲ್ದಾಣಕ್ಕೆ ಆ ಸಮಯದಲ್ಲಿ ಬಸ್ಗಳ ಸಂಖ್ಯೆ ಕಡಿಮೆ ಇರುತ್ತೆ. ಹೀಗಾಗಿ ಪ್ರಯಾಣಿಕರ ದಟ್ಟಣೆ ಕೂಡ ಅಷ್ಟಾಗಿರಲಿಲ್ಲ. ಇದೇ ಸಮಯಕ್ಕಾಗಿ ಕಾಯ್ತಾ ಇದ್ದ ಚೇತನ್ ಲಾವಣ್ಯ ಕಕ್ಯ ಪದವಿಗೆ ಹೋಗುವ ಬಸ್ ಹತ್ತಿದ್ದನ್ನೇ ಗಮನಿಸ್ತಾನೆ. ಯಾವಾಗ ಲಾವಣ್ಯ ಬಸ್ ಹತ್ತಿ ಸೀಟ್ನಲ್ಲಿ ಕೂರ್ತಾಳೋ ಬೆನ್ನ ಹಿಂದೆಯೇ ಚೇತನ್ ಕೂಡ ಆ ಬಸ್ನ ಒಳಗೆ ನುಗ್ತಾನೆ. ತನ್ನನ್ನು ಹಿಂಬಾಲಿಸಿಕೊಂಡು ದುರುಗುಟ್ಟಿ ನೋಡಿಕೊಂಡು ಬರುತ್ತಿದ್ದ ಚೇತನನ್ನ ನೋಡಿ ಲಾವಣ್ಯಾಳಿಗೆ ಒಮ್ಮೆಲೆ ಭಯ ಶುರುವಾಗುತ್ತೆ. ಜೀವಭಯದಿಂದ ಆಕೆ ಕೂಡಲೇ ಬಸ್ನಿಂದ ಕೆಳಕ್ಕೆ ಇಳಿಯೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಆಗ್ಲೇ ಕಾಲ ಮಿಂಚಿ ಹೋಗಿತ್ತು ಸ್ನೇಹಿತರೆ. ಲಾವಣ್ಯ ಬಸ್ನಿಂದ ಕೆಳಗೆ ಇಳಿಯುತ್ತಿದ್ದಂತೆ ಬೆನ್ನಟ್ಟಿ ಬಂದ ಚೇತನ್ ತನ್ನ ಬ್ಯಾಗ್ನಲ್ಲಿ ಬಚ್ಚಿಟ್ಕೊಂಡು ಬಂದಿದ್ದ ಹರಿತವಾದ ಆಯುಧವನ್ನ ಹೊರತೆಗಿತಾನೆ. ಕ್ಷಣಾರ್ಧದಲ್ಲಿ ಆಕೆಯ ಮೇಲೆ ಭೀಕರವಾಗಿ ಮಾರಣಾಂತಿಕವಾಗಿ ಎರಗುತ್ತಾನೆ. ಆಕೆಯ ದೇಹಕ್ಕೆ ತೀವ್ರವಾದ ಪೆಟ್ಟುಗಳು ಬೀಳುತ್ತವೆ. ಇದು ಎಷ್ಟೊಂದು ದಿಢೀರಂತ ನಡೆಯುತ್ತೆ ಅಂದ್ರೆ ಬಸ್ನಲ್ಲಿದ್ದ ಪ್ರಯಾಣಿಕರು ಮತ್ತು KSRTC ಸಿಬ್ಬಂದಿಗೆ ಏನಾಗ್ತಿದೆ ಅಂತ ಅರ್ಥವಾಗುವಷ್ಟರಲ್ಲಿ ಲಾವಣ್ಯ ರಕ್ತದ ಮಡುವಿನಲ್ಲಿ ಕುಸಿದು ಬಿದ್ದಿರ್ತಾಳೆ. ಆಕೆಯ ಮೇಲೆ ಆ ಭೀಕರ ಕೃತ್ಯ ಎಸಗಿದ ಬಳಿಕ ಚೇತನ್ ಆ ಆಯುಧವನ್ನ ಅಲ್ಲೇ ಬಿಟ್ಟು ಬಸ್ ನಿಲ್ದಾಣದ ಇನ್ನೊಂದು ಭಾಗದಿಂದ ಹೆದ್ದಾರಿಯ ಕಡೆಗೆ ಓಡಿ ಹೋಗ್ತಾನೆ. ಅಲ್ಲಿ ಮೊದಲೇ ಸಿದ್ಧವಾಗಿದ್ದ ಕಾರೊಂದನ್ನು ಹತ್ತಿ ಅಲ್ಲಿಂದ ಪರಾರಿ ಆಗ್ತಾನೆ. ಅಲ್ಲಿದ್ದ ಜನರೆಲ್ಲ ಆಘಾತಕ್ಕೊಳಗಾಗಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ. ರಕ್ತದ ಮಡುವಿನಲ್ಲಿ ನರಳುತ್ತಿದ್ದ ಯುವತಿಯನ್ನ ತಕ್ಷಣವೇ ಆಸ್ಪತ್ರೆಗೆ ಕೊಂಡೊಯ್ಯಲಾಗುತ್ತೆ. ಆದರೆ ವಿಧಿ ಆಕೆಯ ಪರವಾಗಿರಲಿಲ್ಲ. ಅಷ್ಟರಲ್ಲಾಗಲೇ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ತೀವ್ರವಾಗಿ ಗಾಯಗೊಂಡಿದ್ದ ಲಾವಣ್ಯ ಚಿಕಿತ್ಸೆ ಫಲಕಾರಿಯಾಗದೆ ಜಗತ್ತನ್ನೇ ಬಿಟ್ಟು ಹೋಗಿದ್ದಳು.
ಸ್ನೇಹಿತರೆ, ಈ ಬಂಟ್ವಾಳ ತಾಲೂಕಿನಲ್ಲಿ ಇದು ಕೇವಲ ಒಂದೇ ಘಟನೆಯಲ್ಲ, ಕೇವಲ 10 ದಿನಗಳ ಅಂತರದಲ್ಲಿ ನಡೆದ ಎರಡನೇ ಘೋರ ಘಟನೆ ಇದು. ಹೌದು, ಜುಲೈ 6ರಂದು ಕಾಲೇಜಿಗೆ ಹೋಗಲು ಮೋಂತಿಮಾರು ಪಡ್ಬೋ ಬಸ್ ನಿಲ್ದಾಣದಲ್ಲಿ ಕಾಯ್ತಾ ಇದ್ದ ಅಪ್ರಾಪ್ತ ವಿದ್ಯಾರ್ಥಿನಿಯ ಮೇಲೂ ಮೊಹಮ್ಮದ್ ಜವಾರ್ ಎಂಬಾತ ಚೋರಿಯಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದ. ಆತ ಆಮೇಲೆ ಪೊಲೀಸ್ ಠಾಣೆಗೆ ಶರಣಾಗಿದ್ದ. ಕೇವಲ 10 ದಿನದಲ್ಲಿ ಬಸ್ ನಿಲ್ದಾಣಗಳಲ್ಲೇ ಇಂತಹ 2 ಕರಾಳ ಘಟನೆಗಳು ನಡೆದರೆ ಹೆಣ್ಮಕ್ಳು ಮನೆಯಿಂದ ಆಚೆ ಬರೋದು ಹೇಗೆ ಹೇಳಿ? ಪ್ರೀತಿ ಅನ್ನೋದು 2 ಮನಸ್ಸುಗಳ ಒಪ್ಪಿಗೆಯಿಂದ ಆಗುವಂಥದ್ದು. ಆದರೆ ಇಂದಿನ ಕೆಲವು ಯುವಕರಿಗೆ ನಿರಾಕರಣೆಯನ್ನ ಸ್ವೀಕರಿಸುವ ಮನಸ್ಥಿತಿಯೇ ಇಲ್ಲ. ನಾವು ಇಷ್ಟಪಡ್ತಿದ್ದೀವಿ, ಹಾಗಾಗಿ ಅವಳು ನನ್ನನ್ನ ಒಪ್ಪಿಕೊಳ್ಳೇಬೇಕು ಅನ್ನೋದು ಪ್ರೀತಿಯಲ್ಲ, ಅದು ಅಹಂಕಾರ. ಈ ಅಹಂಕಾರವೇ ಇಂದು ಒಬ್ಬ ಅಮಾಯಕ ಯುವತಿಯ ಪ್ರಾಣವನ್ನ ತೆಗೆದಿದೆ. ದೂರದ ಸಂಬಂಧಿ ಅನ್ನುವ ಕಾರಣಕ್ಕೆ ಆತ ಆಕೆಯನ್ನ ಸುಲಭವಾಗಿ ಹಿಂಬಾಲಿಸೋದಕ್ಕೆ ಸಾಧ್ಯವಾಯಿತು. ಆಕೆ ಪ್ರತಿದಿನ ಎಲ್ಲಿಗೆ ಹೋಗ್ತಾಳೆ, ಯಾವಾಗ ಬರ್ತಾಳೆ ಅನ್ನುವ ಪ್ರತಿಯೊಂದು ಚಲನವಲನವೂ ಅವನಿಗೆ ಗೊತ್ತಿತ್ತು. ಆಕೆ ಬಸ್ ನಿಲ್ದಾಣದಲ್ಲಿ ಒಂಟಿಯಾಗಿ ಸಿಗ್ತಾಳೆ ಅನ್ನೋದು ಕೂಡ ಅವನಿಗೆ ಗೊತ್ತಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡ ಆತ ಇಷ್ಟು ದೊಡ್ಡ ದುರಂತವನ್ನ ಸೃಷ್ಟಿ ಮಾಡಿದ. ಇದು ಸಮಾಜದಲ್ಲಿ ಮನುಷ್ಯತ್ವ ಮತ್ತು ಚೇತನ ಕಳೆದು ಹೋಗುತ್ತಿರುವ ಸ್ಪಷ್ಟ ನಿದರ್ಶನ. ಅದೇನೇ ಇರಲಿ, ಲಾವಣ್ಯ ಅನ್ನುವ ಮುಗ್ಧ ಹುಡುಗಿಯನ್ನ ಕಳೆದುಕೊಂಡ ಕುಟುಂಬ ಕಣ್ಣೀರಲ್ಲಿ ಮುಳುಗಿದೆ. ತಂದೆ ಬಾಳಪ್ಪ ಗೌಡ್ರಂತೂ ಮಗಳನ್ನ ಕಳೆದುಕೊಂಡು ಆಘಾತಕ್ಕೊಳಗಾಗಿದ್ದಾರೆ. ತಮ್ಮ ಮುದ್ದಿನ ಮಗಳನ್ನ ಕೆಲಸಕ್ಕೆ ಕಳಿಸಿ ಸಂಜೆ ಆಕೆ ನಗು ನಗುತ್ತಾ ಮನೆಗೆ ಬರ್ತಾಳೆ ಅಂತ ಕಾಯುತ್ತಿದ್ದ ಆ ತಂದೆ ತಾಯಿಗೆ ತನ್ನ ಮಗಳ ಜೀವವಿಲ್ಲದ ದೇಹವನ್ನ ನೋಡುವ ಪರಿಸ್ಥಿತಿ ಬಂತು ಅಂದ್ರೆ ಆ ನೋವನ್ನ ಊಹಿಸಿಕೊಳ್ಳಲು ಕೂಡ ಅಸಾಧ್ಯ. ಪ್ರೀತಿ ನಿರಾಕರಿಸಿದ್ಲು ಅನ್ನುವ ಒಂದೇ ಕಾರಣಕ್ಕೆ ಆಕೆಗೆ ಬದುಕುವ ಹಕ್ಕೇ ಇಲ್ವಾ? ಇಂತಹ ವಿಕೃತ ಮನಸ್ಥಿತಿಯ ಜನರಿಂದ ನಮ್ಮ ಹೆಣ್ಣು ಮಕ್ಕಳನ್ನ ರಕ್ಷಿಸೋದು ಹೇಗೆ ಅನ್ನೋದು ಇಡೀ ಸಮಾಜದ ಮುಂದಿರುವ ಬಹುದೊಡ್ಡ ಪ್ರಶ್ನೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.